ಸಾಟರ್ಡೆ ಎಪಿಸೋಡು ತುಂಬ ಸ್ಯಾಟಿಸ್ಫೈ ಆಯಿತು. ಸಂಡೇ ಎಪಿಸೋಡ್ ಸ್ವಲ್ಪ 50-50 ಆ ಥರ ಅನ್ಬೋದು. ಮೊದಲು ಸಾಟರ್ಡೆ ಎಪಿಸೋಡಲ್ಲಿ ಫ್ರೈಡೇ ಎಪಿಸೋಡ್ ತೋರಿಸಿದ್ರು. ಫ್ರೈಡೇ ಎಪಿಸೋಡ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಆ ಕಾವ್ಯ ಗಿಲ್ಲಿದು ಬನ್ನಿ ಅದ್ರ ಬಗ್ಗೆ ಸಂಡೇ ಎಪಿಸೋಡ್ ಕೆಲವು ಆಯಿತು, ಹೊಟ್ಟೆ ಕಿಚ್ಚು ವಿಷಯಗಳೆಲ್ಲ ಆಯಿತು, ಅದ್ರ ಬಗ್ಗೆ ಹೇಳೋಣ. ಆಮೇಲೆ ಇವ್ರ ಎಂಟ್ರಿ ಆಯಿತು, ನಮ್ಮ ಸುದೀಪ್ ಸರ್ ಎಂಟ್ರಿ ಆಯಿತು. ಒಬ್ಬೊಬ್ಬರದು ಎಲ್ಲರದು ಮಾತಾಡ್ಕೊಂಬಂದರು. ಇವ್ರದ್ದು ಕ್ಯಾಪ್ಟನ್ಸಿ ಹೇಗಿತ್ತು ರಘು ಅವ್ರದ್ದು ಅಂತೇಳಿದ್ರೆ ಕೆಲವ್ರು ಚೆನ್ನಾಗಿತ್ತು, ಕೆಲವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಯಾವ್ದು ತಗೊಂಡ್ರು ಇವ್ರದ್ದು ಅಶ್ವಿನಿದು ರೋಸ್ಟ್ ಅಂತ ಹೇಳ್ಬೇಕಂದ್ರೆ ಚೆನ್ನಾಗಿ ಇತ್ತು. ಇನ್ನೇನು ಅಶ್ವಿನಿ ಜೊತೆ ಜಾನ್ವಿಗೂ ತುಂಬ ಮಾಡಬೇಕಿತ್ತು, ಮಿಸ್ ಮಾಡಿದ್ರು ಅನ್ಸುತ್ತೆ. ಬಟ್ ಅಶ್ವಿನಿಗಂತೂ ಸಿಕ್ಕಾಪಟ್ಟೆ ಚಿಂದೆ ಉಡಾಯಿಸಿದ್ರು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅಶ್ವಿನಿಯವರು ಬೇರೆ. ನನ್ನ ಮೇಲೆ ಇಷ್ಟು ಜನ ಇದು ಮಾಡಿದಾರಲ್ಲ, ಸುದೀಪ್ ಸರ್ ಬಂದು ಕೇಳ್ಬೋದು ಅದು ಇದು ನಾನು ಕರೆಕ್ಟೇ ಅಂತ. ರಿವರ್ಸ್ ಆದಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತು. ಕೆಲವು ಕ್ವಶನ್ಗಳು ಕೇಳಿದ್ರು, ಪರ್ಫೆಕ್ಟಾಗಿತ್ತು. ನಿಜ ಹೇಳ್ಬೇಕಂದ್ರೆ ಮರ್ಯಾದೆ ಅನ್ನೋದು ನಾವಾಗಿ ಸಂಪಾದನೆ ಮಾಡ್ಕೋಬೇಕು. ಓಕೆ, ಸಂಪಾದನೆ ಮಾಡ್ಕೋಬೋದು ಮರ್ಯಾದೆ, ಕೇಳಿ ಕೇಳಿ ಪಡೆಯೋದಲ್ಲ ಅಂತ. ಅದು ಕರೆಕ್ಟ್. ತುಂಬ ಇಲ್ಲಿ ಚರ್ಚೆ ನಡೀತಾ ಇದೆ, ಇದು ಮರ್ಯಾದೆ ಕೊಡ್ತಾಯಿಲ್ಲ, ಬಾರೋ ಹೋಗಂತ. ಹೌದು, ನೀವು ಹೇಗೆ ಮಾತಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಸಣ್ಣ ಹುಡುಗಿಗೂ ನೀವು ಕರೆಕ್ಟಾಗಿ ಬಾ ಹೋಗಿ ಬನ್ನಿ ಹೋಗಿ ಅಂತ ಮಾತಾಡಿ ನಿಮಗೂ ಅದೇ ಸಿಗುತ್ತೆ ಅಂತೇಳಿದು ಪರ್ಫೆಕ್ಟ್ ಶಾರ್ಟ್. ಓಕೆ, ಆಮೇಲೆ ರಘುವರ್ಗೆ ಭಯಾನಕ ಬೈಬೋದು ಅಂತ ತಿಳ್ಕೊಂಡಿದ್ರು. ಅವ್ರಿಗೇನೇನೂ ಬೈದಿಲ್ಲ, ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಹೇಳ್ಬೇಕಂದ್ರೆ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಇವ್ರದ್ದು ಯಾವುದು ಜಾನ್ವಿ ಅವ್ರದ್ದು ಒಳಗಡೆ ಪಿಸುಗುಡು ಮಾತು ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಅಲ್ಲ ರೀ, ಅಷ್ಟು ಬೈದರು, ಹೊರಗೆ ಬಂದು ಅದ್ರ ಬಗ್ಗೆ ಮಾತಾಡ್ರೆ ಚಿರ್ಗಾ ಪಿಸುಗುಟ್ಕೊಂಡು ನಗೀತಿರಲ್ಲ, ಇನ್ನು ಹೇಳ ನಿಮಗೆ ಅಂತ ಕ್ಯಾಕರಿಸಿ ಮಕ್ಕಕ್ಕೆ ಡೈರೆಕ್ಟಾಗಿ ಉಗ್ದಂಗೆ ಹೋದರು. ಇನ್ನು ಹೆಂಗೆ ಹೇಳೋದು ಗೊತ್ತಿಲ್ಲ ಅವ್ರ ಬಗ್ಗೆ. ಅವ್ರಿಗೆ ಯಾವ ಲೆವೆಲ್ಗೆ ಇಳಿದು ಹೇಳ್ಬೇಕೋ ಆ ಲೆವೆಲ್ಗೆ ಹೇಳಾಯಿತು. ಆದರೂ ನನಗನ್ಸುತ್ತೆ ಇಷ್ಟೆಲ್ಲ ಆದಮೇಲೂ ಅಶ್ವಿನಿ ಅವ್ರ ಎಕ್ಸ್ಪ್ರೆಷನ್ ನೋಡಿ 1% ಅವ್ರು ಚೇಂಜ್ ಇಲ್ಲ ಅನ್ಸುತ್ತೆ. ನನಗೆ ಗೊತ್ತಿತ್ತು ಏನಪ್ಪ. ಆಮೇಲೆ ರಕ್ಷಿತಾಗೆ ಕಿಚನ್ ಚಪ್ಪಾಳೆ ಸಿಕ್ತು. ಈ ವಾರ ಏನು ಅಷ್ಟು ಆಡಿಲ್ಲ ಅವರು, ಓಕೆನಾ. ರೂಲ್ಸ್ ಪ್ರಕಾರ ಒಂದು ಆಡಿದ್ರು ಅಂತ ಒಂದಿತ್ತು ಅಷ್ಟೇ. ಬಟ್ ಅದು ಬಿಟ್ಟರೆ ಲಾಸ್ಟ್ ವೀಕಲ್ಲಿ ಸುದೀಪ್ ಸಾರು ಅವರು ರಕ್ಷಿತಾ ಮಾತಾಡುವಾಗ ಈಗ ಹೇಳ್ದಲ್ಲಮ್ಮ, ನನಗಿದು ಪಿತ್ತ ನೆತ್ತಿಗೆ ಏರ್ತಾ ಇದೆ ಅಂತ ಏನು ಹೇಳಿದ್ರಲ್ಲ, ಅದನ್ನು ಸಮಂಜಿಸ್ಕೊಳ್ಳೋದಕ್ಕೆ ಪ್ಲಸ್ ಹೊರಗಡೆ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ರಕ್ಷಿತಾ ಹತ್ರ ಮಾತಾಡೋಷ್ಟು ಅಶ್ವಿನಿ ಹತ್ರ ಮಾತಾಡೋಲ್ಲ ಅಂತ, ಅದನ್ನೆಲ್ಲ ಸ್ವಲ್ಪ ಹೋಗ್ಲಾಡ್ಸೋಕ್ಕೆ ಕೊಟ್ಟಂಗೆ ನನಗನ್ನಿಸ್ತದೆ. ಇಷ್ಟು ವೀಕಲ್ಲಿ ಆಡೋದಕ್ಕಿಂತ ಈ ಸಲ ಏನು ಅಷ್ಟು ಆಡಿಲ್ಲ, ಕರೆಕ್ಟೇ ತಾನೇ. ಅದಕ್ಕೆ ಕೊಟ್ಟಿರೋ ರೀಸನ್ ನೋಡಿ, ಅವರು ಇಲ್ಲ ಅವರು ಎಲ್ಲರ ಹತ್ರ ಚೆನ್ನಾಗಿದ್ದರು, ಈವನ್ ಅಶ್ವಿನಿಯವ್ರ ಹತ್ರ ಚೆನ್ನಾಗಿದ್ದರು, ಬಟ್ ಎಲ್ಲೂ ಬಂದು ಹೊರಗಡೆ ಹೇಳಲಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಓಕೆ, ಏನೋ ಒಂಥರ ಇದ್ರ ಥರ ಇತ್ತು. ಓಕೆ, ಕಿಚ್ಚನ ಚಪ್ಪಾಳೆ ಕೊಡೋಷ್ಟು ಏನಿಲ್ಲ, ಬಟ್ ಸ್ಟಿಲ್ ನಮಗೆ ಗೊತ್ತಲ್ವ ಏನು ಕೊಟ್ಟರು ಅಂತ. ಬಟ್ ಗುಡ್, ಅಪ್ರಿಷಿಯಬಲ್ ಕೊಟ್ರಲ್ವ, ಓಕೆ. ನೆಕ್ಸ್ಟು ಈ ಟಾಸ್ಕಲ್ಲಿ ಹೆಂಗೆ ಹಾಡಿದ್ರು ಅಂತ ಇದು ಮಾಡಿದ್ರಲ್ಲ, ಎಲ್ಲ ಓಪನ್ ಅಪ್ ಮಾಡಿ ತೋರಿಸ್ಬಿಟ್ರು. ಅವರು ಇದನ್ನು ಡ್ರಮ್ನ ಬಗ್ಸಿದ್ದು ಅದು ನಾವು ಅಷ್ಟು ಕಮೆಂಟಲ್ಲೇ ಹೇಳ್ತಾ ಇದ್ದೀವಿ. ಆಮೇಲೆ ಇದು ಜಾನ್ವಿ ಅವರು ಹೆಂಗೆ ಹಾಡಿದ್ರು, ಡವ್ ಗಿವ್ ಅಂದ್ಕೊಂಡು ರಾಶಿಕಾ ಅವರ ಜೊತೆ ಅದನ್ನು ಅದೇನಪ್ಪ ಚೆಲ್ಲ ಮಾಡ್ತಾರೆ. ಆಯ್ತು ಸರ್, ನಮ್ಮದೇ ತಪ್ಪು ಅಂತ ಹೇಳ್ಬಿಟ್ರು ಸುಮ್ಮನೆ. ಓಕೆ, ಇದು ಏನು ಚರ್ಚಲ್ಲಿ ಹೇಳ್ತಾರೆ ಗೊತ್ತಾ, ಏನು ಮಾಡಿದ್ರು ಲಾಸ್ಟಲ್ಲಿ ಹೋಗ್ಬಿಟ್ಟು ಪಾಪಕ್ಕೆ ಕ್ಷಮೆ, ಆ ಲೆವೆಲ್ಗಾಗೋಯ್ತು. ವಾರ ಫುಲ್ಲು ಮಾಡೋದು, ಆಮೇಲೆ ಪಾಪಕ್ಕೆ ಕ್ಷಮೆ ಕೇಳ್ಬಿಟ್ರೆ ಆಗೋಯ್ತು, ಮುಗೀತು. ತಿರ್ಗಾ ಫ್ರೆಶ್ಶಾಗಿ ನೆಕ್ಸ್ಟ್ ವೀಕು ಫ್ರೆಶ್ ಜಗಳ, ಇದೇ ಆಗ್ತಾ ಇರೋದು. ಓಕೆ, ಇದಾದಮೇಲೆ ಯಾರು ಲೀಡ್ರು ಯಾರು ಬಾಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೈಮು ಹೆಸರು ಅಶ್ವಿನಿ ಹೆಸರು ಬಂತು, ಗಿಲ್ಲಿ ಹೆಸರು ಬಂತು, ಆಮೇಲೆ ಅಶ್ವಿನಿ ಗಿಲ್ಲಿ ರಘು ಹೆಸರು ಬಂತು ಅಂತ ಅನಿಸುತ್ತೆ. ಬೇರೆಯವರೆಲ್ಲ ಬಾಲ ಅಂತ. ಇದರಲ್ಲಿ ಮಜಾ ಅಂದರೆ ಅಭಿಷೇಕ್ ಲೀಡರು, ಸ್ಪಂದನ ಕಾವ್ಯ ಎಲ್ಲ ಬಾಲ ಅಂತ ಗಿಲ್ಲಿ ಹೇಳ್ಬಿಟ್ಟ. ಅವಾಗ ನೋಡ್ಬೇಕಲ್ಲ ಮುಖ ಕಾವ್ಯಂದು, ಆಮೇಲೆ ಅವತ್ತಿಗೆ ಯಾರನ್ನ ಸೇವ್ ಮಾಡಿದ್ರು,
ಫಸ್ಟು ರಕ್ಷಿತಾ ಅವ್ರನ್ನ ಸೇವ್ ಮಾಡಿದ್ರು ಫಸ್ಟ್ ಡೇ. ಓಕೆ, ಆಮೇಲೆ ಇನ್ಯಾರು ರಕ್ಷಿತಾ, ಸ್ಪಂದನ ಅನಿಸುತ್ತೆ, ಇಬ್ಬರನ್ನ ರಾಶಿಕಾ, ಸ್ಪಂದನ, ರಾಶಿಕಾ, ರಕ್ಷಿತಾ 3 ಜನ ಸೇವ್ ಮಾಡೋರು. ನೆಕ್ಸ್ಟು ಧನುಷ್ ಅವ್ರನ್ನೂ ಸೇವ್ ಮಾಡಿದ್ರು. ನೆಕ್ಸ್ಟ್ ಡೇ ಇವಾಗ ಸಂಡೇ ಎಪಿಸೋಡ್ ಬಂದಮೇಲೆ, ಸಂಡೇ ಎಪಿಸೋಡ್ ಸ್ವಲ್ಪ ಚೆನ್ನಾಗೇ ಇತ್ತು, ಬಟ್ ಸಾಟರ್ಡೇ ಎಪಿಸೋಡ್ ಅಷ್ಟು ಫೈರ್ ಇರಲಿಲ್ಲ. ಓಕೆ, ಸಂಡೇ ಎಪಿಸೋಡಲ್ಲಿ ಏನಾಯ್ತು ಅಂದರೆ, ಇವರು ಮಾತಾಡ್ತಾಯಿದ್ರಲ್ಲ ಗಿಲ್ಲಿ ಅಶ್ವಿನಿ ಬಗ್ಗೆ, ಅವ್ರ ಟೋನು ಹೇಗಿರುತ್ತೆ ಅಂತ, ಅದು ಮಾತಾಡ್ಸೋರು ಸೂಪರಾಗಿ ಮಾತಾಡ್ದ. ವೀಕೆಂಡಲ್ಲಿ ಹೇಗೆ ಮಾತಾಡ್ತಾರೆ, ವೀಕ್ ಡೇಸಲ್ಲಿ ಹೇಗೆ ಮಾತಾಡ್ತಾರೆ, ಹೊರಗೆ ಹೋದ್ಮೇಲೆ ಏನು ಮಾತಾಡ್ಬೋದು ಅಂತ ಕರೆಕ್ಟಾಗಿ ಹೇಳಿ ತೋರಿಸಿದ್ರು. ಓಕೆ, ಇದಾಯಿತು, ಕೆಲವು ಇದಾಯಿತು. ಆಮೇಲೆ ಟಾಸ್ಕ್ ಕೊಟ್ಟರು. ಈ ಹಾಡಲ್ಲಿ ಯಾವ ಪ್ರಾಪರ್ಟಿ ಬರುತ್ತೋ ಅದನ್ನ ಕರೆಕ್ಟಾಗಿ ಕಂಡುಹಿಡಿದು ತೊಗೊಂಬರ್ಬೇಕು ಅಂತ. ಆ ಟಾಸ್ಕಲ್ಲಿ ಪಾಪ ಒಂದು ಪ್ರಾಪರ್ಟಿನ ಒಳಗೆ ಮುರಿದೋಯ್ತು. ಓಕೆ, ವೇಸ್ಟ್ ಆಯ್ತದೆ ಹೇಳಬೇಕು ಅಂದರೆ. ಆಮೇಲೆ ಇದಾಯಿತು, ಸೇವಿಂಗ್ ಪ್ರೋಸೆಸ್. ಅಶ್ವಿನಿ ಅವರಿಗೆ ಸ್ವೀಟಾಗಿ ಸೇವ್ ಮಾಡೋ ಥರ, ಯಾಕಂದರೆ ಅವ್ರದ್ದು ಬರ್ತಡೇ ನೋಡಿ, ಬರ್ತಡೇ ಮುಂಚಿನ ದಿವಸ ಅವರಿಗೆ ಅಭಿಷೇಕ ಆಯಿತು, ಮಂಗಳಾರತಿ ಅಭಿಷೇಕ ಎಲ್ಲ ಆಯಿತು. ಬರ್ತಡೇ ಕರೆಕ್ಟಾಗಿ ಆಯ್ತಲ್ವ, ಅಭಿಷೇಕ ಆಯಿತು. ಇವತ್ತು ಬರ್ತಡೇ ವಿಶ್ ಎಲ್ಲ ಮಾಡಿ ಕೇಕ್ ಕೊಡಿಸಿದ್ರು. ಆಮೇಲೆ ಅದರಲ್ಲೇ ಕೇಕಲ್ಲೇ ತಿನ್ನಬೇಕು, ನಾಳೆ ಕೇಕ್ ಕೈಯಲ್ಲಿ ಟಚ್ ಮಾಡಿದ್ರೆ ತಿನ್ನಬೇಕು ಅಂತ. ಅಶ್ವಿನಿ, ಧ್ರುವಂತು, ಆಮೇಲೆ ಜಾನ್ವಿ, ಇನ್ನೊಬ್ರು ಯಾರಪ್ಪ, ಅಶ್ವಿನಿ, ಧ್ರುವಂತು, ಜಾನ್ವಿ, ರಿಷಾ, 4 ಜನ ಕೇಕ್ ತಿನ್ನಬೇಕು ಅಂತ ಎಲ್ಲ ತಿಂತಾಯಿದ್ರು. ಆಮೇಲೆ ಫುಲ್ ತಿನ್ನೋಕ್ಕಾಗಲ್ಲ ಅಂದಮೇಲೆ ಅಶ್ವಿನಿಗೆ ಗಿಲ್ಲಿನ ಹೋಗ್ಬಿಟ್ಟು ತಿಂದ. ಆಮೇಲೆ ರಿಷಾಗೆ ರಘು, ಜಾನ್ವಿಗೆ ಇದು ಯಾರದು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ, ಅಭಿಷೇಕ್ ಹೋಗ್ಬಿಟ್ಟು ಧ್ರುವಂತು ತಿಂತಾಯಿದ್ರು. ಫೈನಲಿ ಅದರಲ್ಲಿ ಅಶ್ವಿನಿ ಸೇವ್ ಆದರು. ಅದ್ರ ಕೆಳಗಡೆ ಒಂದು ಚೀಟಿ ಥರ ಇತ್ತು, ಅದರಲ್ಲಿ ಅಶ್ವಿನಿ ಸೇವ್. ಇವಾಗ ರಿಮೈನಿಂಗ್ 3 ಜನಲ್ಲಿ ಇವರು ಸೇವ್ ಆದರು. ಯಾರು, ಜಾನ್ವಿನ ಸೇವ್ ಮಾಡಿದ್ರು. ನೆಕ್ಸ್ಟ್ ಇಬ್ಬರಲ್ಲಿ ರಿಷಾ ಮತ್ತು ಧ್ರುವಂತ್, ಇವರಿಬ್ಬರಲ್ಲಿ ಫೈನಲ್ ಆಗಿ ಧ್ರುವಂತ್ ಸೇವ್ ಆಗಿ ರಿಷಾ ಹೊರಗಡೆ ಬಂದಿದ್ದು ಫೀಲಿಂಗು ಅಂತೆಲ್ಲ ಓಕೆ ಅಂತಲೇ ಅನಿಸುತ್ತೆ. ಬಟ್ ಸ್ಪಂದನ ಲೆಕ್ಕ ತಗೊಂಡ್ರೆ ಇವ್ರು ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಓಕೆನೇ, ಬಂದರು ಹೋದ್ರೆ ಅಷ್ಟೇ. ಈಗ ಒಂದು ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಕಾವ್ಯ, ಅಲ್ಲೋ ಹೇಳ್ತಾಯಿದ್ರು ಒಂದು SR ನೋದ್ರಲ್ಲಿ, ಟೇಕನ್ ಫಾರ್ ಗ್ರಾಂಟೆಡ್ ಕಾವ್ಯಗೆ ಗಿಲ್ಲಿ ಅಂತ. ತಪ್ಪು, ಭಾರಿ ತಪ್ಪು. ಟೇಕನ್ ಫಾರ್ ಗ್ರಾಂಟೆಡ್ ಗಿಲ್ಲಿನ ಅವಳು ತಗೊಂಡಿದ್ದಾಳೆ ಕಾವ್ಯ. ಏನು ಹೇಳಿದ್ರು ಕೇಳ್ತಾನೆ ಬಿಡು ಅಂತ ಹಂಗೆ ತೊಗೊಂಡಿರೋದು. ಬಟ್ ಏನಂದರೆ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಆಗ್ತಾಯಿರೋದು ಅವರು. ಹೊಟ್ಟೆ ಕಿಚ್ಚು, ಭಯಂಕರ ಹೊಟ್ಟೆ ಕಿಚ್ಚು ಗಿಲ್ಲಿ ಮೇಲೆ. ಅದು ಏನೋ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರಲ್ಲ ಫ್ರೀ ಪ್ರಾಡಕ್ಟು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆ ಟೈಮಲ್ಲಿ ನಿಜಾನೇ ಆಗಿತ್ತು. ಓಕೆ, ಈಗ ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ದಾರೆ, ಅದೆಲ್ಲ ಓಕೆ. ಬೇಕಂತಲೇ ಅಶ್ವಿನಿ ಅವ್ರ ಟೀಮ್ಗೆ ಹೋಗೋದು, ಇಲ್ಲಿ ಅದು ಅವ್ರಿಷ್ಟ, ಅದು ಏನಾದರೂ ಮಾಡ್ಕೊಳ್ಳಿ. ಗಿಲ್ಲಿಗೆ ಅಗೇನ್ಸ್ಟ್ ಹೋಗಿ ಇದು ಮಾಡೋದು, ಯಾರು ತುಂಬ ಇರಿಟೇಟು, ಯಾರು ತುಂಬ ಇದು ಮಾಡ್ತಾರೆ, ಗೇಮ್ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಂತ ಒಂದು ನೆನ್ನೆ ಟಾಸ್ಕ್ ಕೊಟ್ಟರೆ ಎಲ್ಲದರಲ್ಲೂ ಗಿಲ್ಲಿ ಅಂತ ಹೆಸರು ಬರ್ದಾಕಿ. ಎಷ್ಟು ಕಿಚ್ಚಿರುವ ಜೊತೆಯಲ್ಲೇ ಇರ್ಕೊಂಡು ಗಿಲ್ಲಿ ಒಂದೇ ಒಂದು ಹೇಳಬೇಕು ಅಂದರೆ, ದಯವಿಟ್ಟು ನಿಮ್ಮ ಆಟ ನೀವು ಆಡಿ ಗುರು. ನಿಮಗೆ ಆಚೆ ಹೆಸರು ಹೇಗಿದೆ ಅಂತ ಹೇಳೋಕ್ಕಾಗಲ್ವೇ? ಅಷ್ಟು ಚೆನ್ನಾಗಿದೆ, ಒಳಗೆ ಬಂದು ಹೇಳೋಕ್ಕಾಗಲ್ಲ ನಿಜವಾಗ್ಲೇ, ಯಾರು ಹಿಂಟ್ ಕೊಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ದಯವಿಟ್ಟು ಕಾವ್ಯ ಅವ್ರ ಜೊತೆ ಸೇರಿಕೊಂಡು ಹಾಳು ಮಾಡ್ಕೋಬೇಡಿ. ನೀವು ಯಾಕೆ ಹೋಗ್ಬಿಟ್ಟು ಸಾರಿ ಕಾವು ಅಂತ ಕೇಳ್ತಾ ಇಲ್ಲ. ದೊಡ್ಡ ಇವಳೇನಲ್ಲ, ನೀನೇನು ಅಂಥ ಮಹಾ ತಪ್ಪುಗಳು ಮಾಡಿಲ್ಲ. ಓಕೆನಾ, ಆರಾಮಾಗಿ ಆಡು. ಏನೋ ನಾವಿಲ್ಲಿ ಬರ್ಕೊಳ್ತೀವಿ ನಮ್ಮಿದು. ಓಕೆ, ಅದು ಏನಾಗುತ್ತೋ ನೋಡಬೇಕು ಒಳಗಡೆ. ಫೈನಲ್ ರಿಷಾ ಹೋದರು, ನೋಡೋಣ ಮಂಡೇ ಏನಾಗುತ್ತೆ ಅಂತ. ಇಷ್ಟಲ್ಲಿ ನನ್ನ ಈ ರಿವ್ಯೂನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಬಾಯ್ ಗೈಸ್, ಬಾಯ್.